ಸೊ ಫೈನಲಿ ಈ ಒಂದು ಚೈನ್ನ ಅಡ ಇಟ್ಟು ಬಿಡಿಸ್ಕೊಂಡೆ, ಅದೊಂದು ಖುಷಿ ಇದೆ. ಶೂಟ್ ಕ್ಯಾನ್ಸಲ್ ಆಯಿತು, ಎಲ್ಲ ಇವರಿಂದ, ನನ್ನಿಂದ. ಯಾಕೋ ಇವತ್ತು ನಾನು ಕರ್ರಗೆ ಕಾಣ್ತಿದ್ದೀನಲ್ವ, ಇರೋದೇ ಕಪ್ಪು ಅಂತ ಅನ್ಬೇಡಿ. ಓ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸನು. ಸೊ ಇವತ್ತೇನಪ್ಪ ಅಂತ ಅಂದರೆ, ಒಂದು ಕಾನ್ಸೆಪ್ಟ್ ಶೂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಮೇಕಪ್ ಶೂಟ್ಸ್ ನಾನು ಯಾವತ್ತೂ BTS ಜಾಸ್ತಿ ಮಾಡಿಲ್ಲ ಅಲ್ಲ, ಯಾವುದೋ ಒಂದು ಲಾಸ್ಟು ಗೌರಿ ಗಣೇಶ ಹಬ್ಬದ ಮಾಡಿದ್ದೆ, ಲಾಸ್ಟ್ ಇಯರ್ ಅಲ್ಲ, ಅದ್ರ ಲಾಸ್ಟ್ ಇಯರು. ಸೊ ಅದಕ್ಕೆ ಈ ಸಲ ಚೆಂದ ಇರುತ್ತೆ ಅಂತ ಅಂದ್ಬಿಟ್ಟು ಮಾಡೋಣ ಅಂತ. ಸೊ ಇದಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೀಗ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ಸ್ ಮಾಡಿ. ಸ್ನಾನ ಮಾಡಿ ಜಸ್ಟ್ ಜೀನ್ಸ್ ವೇರ್ ಮಾಡಿ ಒಂದು ಟೀ ಶರ್ಟ್ಸ್ ಹಾಕ್ಕೊಂಡು ಮುಂದೆ ಇದ್ದೀನಿ. ಇನ್ನು ಮುಖಕ್ಕೂ ಏನೂ ಹಾಕಿಲ್ಲ. ಇದು ಟೀ ಶರ್ಟ್ಸ್, ಇದು ಜೀನ್ಸ್, ಟೋನ್ ಜೀನ್ಸ್. ಸೊ ಹೆಂಗಿದ್ರು ಮೇಕಪ್ ಮಾಡೇ ಮಾಡ್ತಾರಲ್ವಾ, ಸೊ ಹಾಗಾಗಿ ಒಂದು ಸ್ವಲ್ಪ ನಾನು ಯೂಸ್ ಮಾಡುವಂತಹ ಸಿಟಫಿಲ್ ಕ್ರೀಮ್ ಹಾಕ್ಕೊಂಡ್ಬಿಡ್ತೀನಿ ಒಂಚೂರು. ನನ್ನ ಲಿಪ್ಸ್ ಎಲ್ಲ ತುಂಬ ಡ್ರೈ ಆಗಿಬಿಡಿದೆ ಗೈಸ್, ಇಷ್ಟೇ ಹಾಕೋದು ನಾನು ನೋಡಿ. ಅದಾದ್ಮೇಲೆ ಸ್ವಲ್ಪ ಓ ಸನ್ಸ್ಕ್ರೀನ್ ಇದು. ಇವತ್ತು ಅಮಾವಾಸ್ಯೆ ಬೇರೆ, ಇಷ್ಟೇ ಗೈಸ್, ಸದ್ಯಕ್ಕೆ ಇಷ್ಟ ನಾನು ಹಾಕೋದು. ಸೊ ಇವಾಗ ಲಿಪ್ ಬಾಮ್ ಈಗ ಹಾಕೋಣ ಅಂದ್ಕೊಂಡೆ, ಬಟ್ ಬೇಡ. ಇವಾಗ ನಾನು ಬ್ರೇಕ್ಫಾಸ್ಟ್ ತಿನ್ನಬೇಕು. ಸೊ ನಾನೇನು ಬ್ರೇಕ್ಫಾಸ್ಟ್ ತಿಂತೀನಿ ಅಂತ ಹೇಳ್ತೀನಿ ಬನ್ನಿ. ಸೊ ಗೈಸ್, ಇದು ನನ್ನ ಬ್ರೇಕ್ಫಾಸ್ಟ್ ನೋಡಿ. ಓಟ್ಸ್ಗೆ ನಾನು ಸೋಯಾ ಮಿಲ್ಕ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ಸ್ಪೂನ್ ಓಟ್ಸ್ ಮತ್ತು ಸ್ವಲ್ಪ ಸೋಯಾ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ತುಂಬ ಹೊತ್ತಾಯಿತು ಕಟ್ ಮಾಡಿಟ್ಟು, ಆಂಟಿ ಕಟ್ ಮಾಡಿರೋದು. ಸೊ ಹಾಗಾಗಿ ಹಿಂಗಾಗ್ಬಿಟ್ಟಿದೆ. ಇದು ಗೆಡ್ಡೆಕೋಸ್ ಮತ್ತು 2 ಮೊಟ್ಟೆ. ಆ್ಯಕ್ಚುಲಿ 5 ಮೊಟ್ಟೆ ಬೇಯಿಸಿದೆ, ಬಟ್ ಬೇಡ ಅಂತ ಹೇಳ್ಬಿಟ್ಟು ಬರೀ 2 ಮೊಟ್ಟೆ ತಿಂತಾಯಿದ್ದೀನಿ, ಅದು ಫುಲ್ ಮೊಟ್ಟೆ. ಗೈಸ್, ನೀವೇನಾದರೂ ಈ ಥರ ತಿನ್ನೋದ್ರಿಂದ ಪ್ರಾಪರ್ ಡಯಟ್ನ ಮೇಂಟೈನ್ ಮಾಡ್ಬೋದು ಗೊತ್ತಾ. ಆ್ಯಂಡ್ ಈ ಸೋಯಾ ಮಿಲ್ಕ್ ಅಂತೂ ಸಕ್ಕತ್ತಾಗಿರುತ್ತೆ. ಒಂದು ದಿನ ಗೆಡ್ಡೆಕೋಸ್ ಮತ್ತು ಕ್ಯಾರೆಟ್, ಇನ್ನೊಂದು ದಿನ ಯಾಕೋ ಇವತ್ತು ನಾನು ಕರ್ರಗೆ ಕಾಣ್ತಿದ್ದೀನಲ್ವ, ಇರೋದೇ ಕಪ್ಪು ಅಂತ ಅನ್ಬೇಡಿ, ನಾನು ಅದನ್ನು ಅಗ್ರಿ ಮಾಡಲ್ಲ. ತುಂಬ ಯೂಸ್ಫುಲ್ ಡಯಟ್ ಇರೋರಿಗೆ, ವರ್ಕೌಟ್ ಮಾಡೋರಿಗೆ, ನಿಮ್ಮ ಬಾಡಿ ಗ್ಲೋ ಬರಬೇಕು ಅನ್ನೋರಿಗೆ ತಿನ್ನಿ. ಸೊ ಇಷ್ಟು ಬುಕ್ ಮಾಡಬೇಕು, ಟೈಮ್ ಆಗಿಬಿಡೈತೆ ಇವಾಗ ಆಲ್ರೆಡಿ. ಸ್ಟುಡಿಯೋಗೆ ಹೋಗ್ಬೇಕು. ಸರ್ ಅಲ್ಲೊಬ್ಬ ಇಬ್ಬರು ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದೀನಿ. ಇವನು ಏನು ಕೊಟ್ಟರು ತಿಂತಾನೆ, ಬೇಡ ಅಂತಾನೆ ನೋಡಿ. ನುಂಗ್ತಿ, ಬಟ್ ಅವ್ನು ಮಾತ್ರ
ಮೊಟ್ಟೆ ತಿಂತಾರೆ. ಸೊ ಗೈಸ್ ಫೈನಲಿ ಸ್ಟುಡಿಯೋಗೆ ಬಂದಿದ್ದೀನಿ, ಮೇಕಪ್ ಸ್ಟುಡಿಯೋಗೆ. ಕಾನ್ಸೆಪ್ಟ್ ಶೂಟ್ ಏನಿದೆ ಅದ್ರದ್ದು ಟಾಪ್ ಹಾಕೊಂಡಿದ್ದೀನಿ ನೋಡಿ. ಇನ್ನು ಸ್ಕರ್ಟ್ ಹಾಕಿಲ್ಲ, ಸಿಂಪಲಾಗಿ ಸುಮ್ಮನೆ ಈ ಒಂದು ಇಯರಿಂಗ್ಸ್ನ ವೇರ್ ಮಾಡಿದ್ದೀನಿ. ಆದಮೇಲೆ ರಿಂಗ್ಸ್ ಹಾಕಿದ್ದೀನಿ. ಇವಾಗ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತು ಅಷ್ಟೇ ನಮಗೆ ಮೇಕಪ್ ಮಾಡ್ತಾ ಇರೋರು ಗೀತಾ ಅವರೇನೆ. ಸೊ ಟೈಮ್ ವೇಸ್ಟ್ ಮಾಡಕ್ ಬೇಡ, ಮೇಕಪ್ನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇವತ್ತು ನಿಮಗೆ ಒಳ್ಳೆ ಮಸ್ತ್ ವಿಡಿಯೋ, ಫುಲ್ ಪ್ಯಾಮ್ಪಿಂಗ್ ಅದು ಇದು ಎಲ್ಲ ಇರುತ್ತೆ. ಗೈಸ್ ಏನು ಗೊತ್ತಾ ಗೈಸ್, ನಾನು ಬಂದ್ಬಿಟ್ಟೆ. ಪರವಾಗಿಲ್ಲ, ಶೂಟ್ ಕ್ಯಾನ್ಸಲ್ ಆಯಿತು. ಎಲ್ಲ ಇವರಿಂದ, ನನ್ನಿಂದ, ನಮ್ಮ ಅಕ್ಕನಿಂದ. ಸಾರಿ 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 ಗೀತಾ ಅವ್ರ ಅಕ್ಕನಿಂದ. ಏನಕ್ಕಂದ್ರೆ ನಂಗೆ ಫಸ್ಟೇ ಮೂಡ್ ಸ್ವಿಂಗ್ ಆಗ್ತಿತ್ತು ಇವತ್ತಾಯ್ತಾ. ಮೂಡ್ ಸ್ವಿಂಗ್ಸ್ ಆಗ್ತಿತ್ತು. ನೈಟ್ ಬೇರೆ ನಿದ್ದೆ ಆಗಿರಲಿಲ್ಲ. 3 ಗಂಟೆಗೆ ಮಲ್ಕೊಂಡು ಬೆಳಿಗ್ಗೆ 7 ಗಂಟೆಗೆ ಎದ್ದೆ, ನಿದ್ದೆ ಇಲ್ಲ. ಇವತ್ತು ಬೇರೆ ಅಮಾವಾಸ್ಯೆ, ದೇವಸ್ಥಾನಕ್ಕೆ ಹೋಗಿಲ್ಲ, ಏನಿಲ್ಲ. ಇಲ್ಲಿಗೆ ಬಂದಮೇಲೆ ಇದೊಂಚೂರು ಗುಳ್ಳೆ ಆಗಿತ್ತಾಯ್ತಾ. ಇವ್ರಂದ್ರು ಹಿಡ್ಕೊಂಡು ಹೊಡೆದಾಕ್ಬಿಟ್ಟು ಟಿಶ್ಯೂಲಿ ಹೀಗೆ ಇಟ್ಕೊಂಡಿರು ಹೋಗ್ಬಿಡುತ್ತ ಅಂತ ಹಾಗೆ ಮಾಡಿದೆ. ಇಲ್ಲೆಲ್ಲ ಆಗ್ಬಿಡ್ತು. ಅಲ್ಲೆಲ್ಲ ಆಗಿದ್ದು ಗೊತ್ತಿಲ್ಲ. ಒಟ್ನಲ್ಲಿ ನಾನು ಶೂಟ್ಗಂತ ಏನೇನು ಪ್ಲಾನ್ ಮಾಡಿದೆ ಎಲ್ಲ ಇಬ್ರು ಸೇರಿ ಗೈಸ್ ಶೂಟ್ ಕ್ಯಾನ್ಸಲ್ ಆಯ್ತು ಗೈಸ್. ಮತ್ತೆ ಪಾಪ ಇವರು ಎಕ್ಸ್ಟ್ರಾ ಈ ಇಯರಿಂಗ್ಸ್ ತಗೊಂಡು ಮತ್ತೆ ಕಾಲಿಗಿದು ಗೆಜ್ಜೆ ಎಲ್ಲ ತಗೊಂಡು ಪಾಪ ಹಿಪ್ ಚೈನ್ ಇದು ಏನೇನೋ ಪಾಪ ಎಲ್ಲ ತಂದಿದ್ರು. ಬ್ಯಾಂಗಲ್ಸ್ ಎಲ್ಲ ತಂದು ಮತ್ತೆ ಮೂಡ್ ಸರಿ ಹೋಗೋಕೆ ನಿಮಗೆ ನನ್ನ ಫೇವ್ರೆಟ್ ಕಾಫಿ ಅಂತ ಹೇಳಿ ಮೂಡ್ ಸರಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಕಾಫಿ ಎಲ್ಲ ನಾನೇ ಇಲ್ಲೇ ಮಾಡ್ಕೊಂಡು ಎಲ್ಲರಿಗೂ ಕುಡಿಸ್ದೆ. ಎಲ್ಲರಿಗೂ ಇಷ್ಟ ಆಯಿತು. ಬಟ್ ನನ್ನ ಮೂಡ್ ಕೂಡ ಸರಿ ಹೋಗ್ಲಿಲ್ಲ, ಪಿಂಪಲ್ಲು ಕೂಡ ಹೋಗಿಲ್ಲ ಪಾಪ. ಆಮೇಲೆ ಇದೆಲ್ಲ ತಂದ್ಕೊಟ್ರು. ಬಟ್ ಇದೆಲ್ಲ ವೇಸ್ಟ್ ಹಾಕ್ಯಾರೆ, ನಾನು ತಿನ್ನಲ್ಲ ಅಲ್ವಾ, ಜಂಕ್ ಫುಡ್ ನಾನು ತಿನ್ನಲ್ಲ ಅಂತ ಎಲ್ಲರಿಗೂ ಗೊತ್ತು. ಈಗ ವಾಮಿಟ್ ಆಗಲಿ ನನಗೆ ಅಂತೇಳಿ ರೂಮ್ ಫ್ರೆಶ್ನರ್ ಹೊಡಿತಾವ್ರೆ. ಟೋಟಲಿ ಇವತ್ತಂತೂ ವೇಸ್ಟ್ ಡೇ ನನಗೆ. ಬಟ್ ಆ ಥರ ಇಲ್ಲಿ ಬಂದು ಫುಲ್ ಎಂಟರ್ಟೈನ್ಮೆಂಟ್ ಸಿಗ್ತಿದೆ ನನಗಂತೂ. ಸೊ ಏನು ಮಾಡೋಕ್ಕಾಗಲ್ಲ. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಅವರು ದಯವಿಟ್ಟು ವೆಯ್ಟಲ್ಲೇ ಇರಿ ಅಂತ ಹೇಳ್ತಾ, ಇನ್ನು ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆದ್ಮೇಲೆ ಯಾವಾಗ ಆಗುತ್ತೋ ಶೂಟು ಗೊತ್ತಿಲ್ಲ. ಇವ್ರಿಗೆ ಫುಲ್ ಇವಾಗ ಬ್ಯುಸಿ ಇದ್ದಾರೆ ಅಕ್ಕ. ಏನು ಮಾಡೋಕ್ಕೆ ಗೊತ್ತಾಗ. ಡ್ರೆಸ್ ಬೇರೆ ಇಲ್ಲೇ ಇಟ್ಟು ಹೋಗ್ತಾ ಇದ್ದೀನಿ. ಆ ಡ್ರೆಸ್ ಯೂಸ್ ಮಾಡಬೇಕಲ್ಲ ಇವರು ನನಗೆ ಅಂತ ಪಾಪ. ಐರಾ ಡಿಸೈನ್ ಅವರು ಮಾಡ್ಕೊಡಿದ್ದಾರೆ ನನಗೆ ಆ ಡ್ರೆಸ್ನ. ಇವ್ರನ್ನ ನಂಬಿ, ಗೀತಾ ಅವ್ರನ್ನ ನಂಬಿ, ಗೀತಾ ಅವ್ರ ಸಲೂನಲ್ಲೇ ಇಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಡ್ರೆಸ್ ತಗೊಂಡು ಹೋಗ್ತಾ ಇಲ್ಲ. ಇವ್ರು ಯಾರು ಕರ್ಕೊಬಂದು ಹಾಕಿ ಫೋಟೋ ಶೂಟ್ ಮಾಡಿಸ್ಬಿಟ್ರೆ ಇನ್ನೊಂದು ಬ್ಲಾಗ್ ಮಾಡಿ ಹಾಕಿ ಎಲ್ಲ ಟ್ರೋಲ್ ಮಾಡ್ಬಿಡ್ಲಿ. ಗೈಸ್ ಅವರೇ ಹೇಳ್ತಿದ್ದಾರೆ ಟ್ರಾಲರ್ಸ್ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಏನಾದ್ರು ಇವ್ರು ಅಲ್ಲೇ ಬಸ್ಕೊಂಡಿದ್ದಾರೆ ಟ್ರಾಲರ್ಸ್ಗೆ ಆಯ್ ಬ್ರದರ್ಸ್ ಅಂತ. ನಂಬಿಕೆ ಇದೆ, ಆ ಥರ ಎಲ್ಲ ಏನಿಲ್ಲ. ಸೊ ಶೂಟ್ ಕ್ಯಾನ್ಸಲ್ ಆಯ್ತಲ್ಲ, ಹಾಗಾಗಿ ನಿಮ್ಗೊಂದ್ಸಲ ತಿಳಿಸೋಣ. ಆ ವೆಯ್ಟ್ ಮಾಡ್ತಾ ಇರೋರು ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟು ಆದಷ್ಟು ಬೇಗ ಹೇಳ್ತೀನಿ. ಇವಾಗ ಒಂದೊಳ್ಳೆ ಭರ್ಜರಿ ಊಟ ಮಾಡೋಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಪ್ಲ್ಯಾನ್ ಸಕ್ಸಸ್ ಆದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಂತಂದರೆ ಶೂಟ್ ಮುಗಿಸ್ ಅಲ್ಲಿ ನೋಡಿ. ಊಟಕ್ಕೆ ಬಂದರೆ ಬ್ಲಾಗ್ ಮಾಡ್ತೀನಿ ಅಂತಿದ್ದೆ ಅಲ್ವಾ. ಸೊ ಸಾರಿ ಮರ್ತ್ಕೊಂಡೆ. ನೋಡಿ ಗೀತಾ ಅವ್ರೆಲ್ಲ ಎಷ್ಟು ತಿಂತವ್ರೆ, ಎಲ್ಲ ತಿಂದಾದ್ಮೇಲೆ ಮಾಡ್ತಾರೆ. ಇವ್ರಿಗೆ ಬರೀ ಫೋಟೋ ಹುಚ್ಚು. ಇವ್ರಿಗೆ ಗೀತಾ ಅವ್ರ ಅಕ್ಕ ಲತಾ ಮೇಕಪ್ ಆರ್ಟಿಸ್ಟ್, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಊಟ ಆದಮೇಲೆ ನಾನು ಒಂದು ಗೋಲಿ ಸೋಡಾ ತಗೊಂಡೆ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಲಿಟ್ರಲಿ ನನಗೆ ಹೆಂಗಾಗ್ತಿದೆ ಅಂದರೆ ಥರ ಫುಲ್ ಬಾಡಿ ಪೈನ್ ಆಗ್ತಿದೆ. ಗೊತ್ತಿಲ್ಲ ಏನಕ್ಕಂತ, ಇಲ್ಲಿ ಜಾಸ್ತಿನೇ ಆಗ್ಬಿಟ್ಟಿದೆ. ಇದು ಏನಕ್ಕೆ ಆಗುತ್ತೆ ಅಂತ ಯಾರಿಗಾರು ಗೊತ್ತಿರೋ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಹೀಟ್ ಆದರೆ ಹಿಂಗಾಗುತ್ತೆ ಅಂತ ಹೇಳ್ತಾರೆ.
ಲಿಟ್ರಲಿ ಹೇಳ್ಬೇಕಂದ್ರೆ ನನ್ನ ಬಾಡಿ ಯಾವತ್ತೂ ಹೀಟ್ ಆಗಲ್ಲ, ಫುಲ್ ಯಾವಾಗಲೂ ಬಾಡಿ ಕೋಲ್ಡ್ ಅಂದರೆ ಕೋಲ್ಡಲ್ಲೇ ಇರುತ್ತೆ, ಸಖತ್ತು ಕೋಲ್ಡ್ ಇರುತ್ತೆ. ಆ್ಯಂಡ್ ಇನ್ನೊಂದು ಓಪನಾಗಿ ಹೇಳಬೇಕು, ನನ್ನ ಚೈನ್ನ ಸ್ವಲ್ಪ ಅಮೌಂಟ್ ಬೇಕಿತ್ತು ಅಂತ ಹಡ ಇಟ್ಬಿಟ್ಟಿದ್ದೆ ನಾನು. ಈ $1 ತಗೊಂಡು ಚೈನ್ ಮಾತ್ರ ಇಟ್ಟಿದ್ದೆ. ಸೊ ಸ್ವಲ್ಪ ಪ್ರಮೋಷನಲ್ಲಿ ದುಡ್ಡು ಬಂತು, ಚೈನ್ ಬಿಡಿಸ್ಕೊಂಡೆ. ಅದೊಂದೊಂದು ಸ್ವಲ್ಪ ಖುಷಿ. ಇನ್ನೊಂದು ಚೈನ್ ಇದೆ, ಬಟ್ ಅದನ್ನು ಯಾವಾಗಲೂ ಹಾಕ್ಕೊಂಡು ಬೇಜಾರಾಗಿತ್ತು. ಸೊ ಫೈನಲಿ ಈ ಒಂದು ಚೈನ್ನ ಹಡ ಇಟ್ಟು ಬಿಡಿಸ್ಕೊಂಡೆ, ಅದೊಂದು ಖುಷಿ ಇದೆ. ನಾನು ಯೂಸಲಿ ಹೇಳ್ಬೇಕಂದ್ರೆ ನನಗೇನಾದ್ರು ಅಮೌಂಟ್ ಬೇಕು ಅಂತ ಅಂದರೆ ನಾನು ಯಾರನ್ನೂ ಕೇಳಲ್ಲ, ಹೋಗಿ ಮುತ್ತೂಟಲ್ಲಿ ಇಟ್ಬಿಟ್ಟು ಅಮೌಂಟ್ ತೊಗೊತೀನಿ, ದುಡ್ಡಾದಾಗ ಬಿಡಿಸ್ಕೊತೀನಿ, ಆ ಥರ ನಾನು. ಸೊ ನಾಳೆಯಿಂದ ಒಂದು 1 ವೀಕ್ಗೆ ಏನು ಬೇಕು ಎಲ್ಲ ಬರೆದಿಟ್ಕೊಂಡಿದ್ದೀನಿ ಕಂಟೆಂಟ್ ಮಾಡೋಣ ಅಂತ. ಸೊ ಇನ್ಮೇಲೆ ವ್ಲಾಗ್ ವೀಕ್ಲಿ 3 ವ್ಲಾಗ್ಸ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಟಚಾ ಬಾಯ್ ಬಾಯ್. ಮೂಡ್ ಸ್ವಿಂಗ್ ಆಗಿತ್ತು, ಅದು ಇದು ಅಂತೆಲ್ಲ ಹೋಗಿ ಒಂದು ಸ್ವಲ್ಪ ಶಟಲ್ ಕಾಕ್ ಆಡ್ಕೊಂಡು ಬಂದು ಊಟ ಮಾಡಿ ಮಲ್ಕೊತಿದ್ದೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು, ಟಚಾ. ಮರಿಬೇಡಿ ಇದು ಏನಕ್ಕಾಗುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.